ಕೆಜಿಎಫ್ ಸಿನಿಮಾ ಮುಂದಿನ ಪೀಳಿಗೆಗೆ ಕೆಟ್ಟ ಸಂದೇಶನ. ಕೆಜಿಎಫ್ ಸಿನಿಮಾದಲ್ಲಿ ರಕ್ತಪಾತ ಕೆಟ್ಟ ಸಂದೇಶ ಇದೆಯಾ? ಯಶ್ ಅದ್ದೂರಿ ಸಿನಿಮಾಗೆ ಆರಂಭದಲ್ಲೇ ಸಂಕಷ್ಟ ಬಂದೊದಗಿದೆ. ನಾಳೆ ಕೆಜಿಎಫ್ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಈಗ ಕೆಜಿಎಫ್ ಚಿತ್ರಕ್ಕೆ ಈಗ ಸಂಕಷ್ಟ ಬಂದೊದಗಿದೆ. ಮುಂದಿನ ಪೀಳಿಗೆಗೆ ಕೆಟ್ಟ ಸಂದೇಶನ. ಕೆಜಿಎಫ್ ಸಿನಿಮಾದಲ್ಲಿ ರಕ್ತಪಾತ ಕೆಟ್ಟ ಸಂದೇಶ ಇದೆಯಾ? ಈ ರೀತಿಯಾಗಿ ಈಗಾಗಲೇ ಯಶ್ ಅದ್ದೂರಿ ಸಿನಿಮಾಗೆ ಆರಂಭದಲ್ಲೇ ಸಂಕಷ್ಟ ಬಂದೊದಗಿದೆ. ಕೆಜಿಎಫ್ ಸಿನಿಮಾ ರಿಲೀಸ್ಗೂ ಮೊದಲೇ ಈಗ ಯಶ್ ಸಿನಿಮಾಗೆ ಸಂಕಷ್ಟ ಬಂದೊದಗಿದ್ದು, ಕೆಜಿಎಫ್ ಸಿನಿಮಾ ಟೈಟಲ್ ಬದಲಿಸುವಂತೆ ಕೋರ್ಟ್ಗೂ ಕೂಡ ಅರ್ಜಿಯನ್ನ ಹಾಕಲಾಗಿದೆ. ವಕೀಲ ಲೋಹಿತ್ ಅವರು ಈಗಾಗಲೇ ಸೆಷನ್ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ಕೆಜಿಎಫ್ ಸಿನಿಮಾದಲ್ಲಿ ರಕ್ತಪಾತವನ್ನ ತೋರಿಸಲಾಗಿದೆ. ಕೆಜಿಎಫ್ ಸಿನಿಮಾದಿಂದ ಕೆಜಿಎಫ್ಗೆ ಅಪಖ್ಯಾತಿ ಬರುತ್ತೆ, ಮುಂದಿನ ಪೀಳಿಗೆಗೂ ಕೆಜಿಎಫ್ ಬಗ್ಗೆ ಕೆಟ್ಟ ಸಂದೇಶ ರವಾನೆ ಆಗತ್ತೆ ಅಂತ ಹೇಳಿ ದೂರನ್ನ ಕೂಡ ಸೆಷನ್ ಕೋರ್ಟ್ಗೆ ಹಾಕಲಾಗಿದೆ. ವಕೀಲ ಲೋಹಿತ್ ಅವರು ಈಗ ಸೆಷನ್ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದು, ಯಶ್ ಅದ್ದೂರಿ ಸಿನಿಮಾಗೆ ಈಗ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ಸಂಕಷ್ಟ ಬಂದೊದಗಿದೆ. ಈಗಾಗಲೇ ಸೆಷನ್ ಕೋರ್ಟ್ಗೆ ಕೂಡ ಅರ್ಜಿಯನ್ನ ಹಾಕಲಾಗಿದ್ದು, ವಕೀಲ ಲೋಹಿತ್ ಸೆಷನ್ ಕೋರ್ಟ್ಗೆ ಅರ್ಜಿಯನ್ನ ದಾಖಲಿಸಿದ್ದಾರೆ. ಕೆಜಿಎಫ್ ಸಿನಿಮಾದಿಂದ ಕೆಜಿಎಫ್ಗೆ ಅಪಖ್ಯಾತಿ ಬರುತ್ತೆ, ಮುಂದಿನ ಪೀಳಿಗೆಗೂ ಕೂಡ ಕೆಜಿಎಫ್ ಬಗ್ಗೆ ಕೆಟ್ಟ ಸಂದೇಶ ರವಾನೆ ಆಗತ್ತೆ ಅನ್ನುವಂತಹ ದೂರನ್ನ ಕೂಡ ಈಗಾಗಲೇ ನೀಡಲಾಗಿದ್ದು, ಸೆಷನ್ ಕೋರ್ಟ್ ಅಲ್ಲಿ ದೂರನ್ನ ಕೂಡ ದಾಖಲಿಸಲಾಗಿದೆ. ಸಿನಿಮಾದಲ್ಲಿ ರಕ್ತಪಾತವನ್ನ ತೋರಿಸಲಾಗಿದೆ ಅನ್ನುವಂತಹ ಒಂದು ದೂರನ್ನ ಕೂಡ ಈಗಾಗಲೇ ಸೆಷನ್ ಕೋರ್ಟ್ಗೆ ಲೋಹಿತ್ ಅವರು ನೀಡಿದ್ದಾರೆ. ಸರ್, ಒಂದು 4 ದಿನದ ಹಿಂದೆ ಅಂದ್ರೆ ಈ ಪೀಳಿಗೆಯ ಹುಡುಗರು ಇವ್ರು ಏನಿದ್ದಾರೆ, ಇವರಿಬ್ರು ರತನ್ ಯೋಗೇಶ್, ಇವರು ಆಫೀಸ್ ಬಂದು ಕೆಜಿಎಫ್ ಅಂದ್ರೆ ಇತಿಹಾಸದಲ್ಲಿ ರಕ್ತನ ನೋಡಿಲ್ವಲ್ಲ, ನಾನು ಕೇಳಿಲ್ವಲ್ಲ, ಮತ್ತೆ ನಾವು ಓದಿರೋ ಪ್ರಕಾರ ಕೆಜಿಎಫ್ ಅಂದ್ರೆ ಅದ್ರ ಅರ್ಥನೇ ಬೇರೆ ಇದೆಯಲ್ವಾ, ಚಿನ್ನದ ಗಣಿ ಅಂತ. ಆದ್ರೆ ಈ ಪೋಸ್ಟರ್ಸ್ಗಳನ್ನ ನೋಡಿದಾಗ ನನಗೆ ಬರೀ ರಕ್ತ ಮತ್ತೆ ಮಾಫಿಯಾ ಅಂತ ತೋರಿಸ್ತಾ ಇದೆ. ಯಾವ ಪೋಸ್ಟರ್ಸ್ ಕೂಡ ನನ್ನ ಹತ್ರ ಇದೆ. ಅಂದ್ರೆ ಏನು ಬ್ಲಡ್ಡಿ ಗೋಲ್ಡ್ ಮೈನ್ಸ್ ಅಂತ ಏನೋ ಒಂದು ಇದು ಮಾಡ್ತಾರೆ. ಸೊ ಈ ತರ ಇದ್ದಾಗ ನಾವು ಈ ತರ ಇದೆಯಾ ಅಂತ ನನ್ನ ಪ್ರಶ್ನೆ ಮಾಡಿದ್ರು. ನಾವು ಕೂಡ ಅವಾಗ ಇತಿಹಾಸನ ತಿರುಗಿ ನೋಡಿದ್ವಿ. ಅಲ್ಲಿ ನೋಡಿದಾಗ ದರ್ ಇಸ್ ನೋ ಸಚ್ ಥಿಂಗ್ಸ್, ಅಲ್ಲಿ ಆತರ ಏನು ಆತರ ಒಂದು ಬ್ಲಡ್ ಗಿಡ್ ಅಂತಿಲ್ಲ. ಹಾಗಾದ್ರೆ ಫಿಕ್ಷನಬಲ್ ಕತೆ ಅಂದ್ರೆ ಒಂದು ಫಿಕ್ಷನಬಲ್ ಕತೆ, ಆದರೆ ಆ ಟೈಟಲ್ ಇರುವಂತದ್ದು ಇತಿಹಾಸದಂತದ್ದು. ಅಂದ್ರೆ ಕೆಜಿಎಫ್ ಅಂದ್ರೆ 2ನೇ ಶತಮಾನದಿಂದನೂ ಇದೆ ಇತಿಹಾಸ. ಅಂದ್ರೆ ಚೋಳಾಸೋರು ಬರ್ತಾರೆ, ಚಾಣಕ್ಯರು ಇವ್ರು ಬರ್ತಾರೆ, ಕದಂಬದವ್ರು ಬರ್ತಾರೆ, ಇವರೆಲ್ಲರೂ ಬಂದು ಹೋಗ್ತಾರೆ, ಗಂಗಾಸ್ಗಳು ಬರ್ತಾರೆ, ಇವರೆಲ್ಲ ಬಂದು ಹೋಗ್ತಾರೆ. ಹೀಗೆ ನಮ್ಮ ಪ್ರೇಯರ್ ಏನು ಅಂದ್ರೆ ಕೆಜಿಎಫ್ ಅನ್ನೋ ಟೈಟಲ್ ಏನಿದೆ ಅದರಲ್ಲಿ ಅದನ್ನ ಚೇಂಜ್ ಮಾಡಿ. ಯಾಕಂದ್ರೆ ಜನರೇಷನ್ಗೆ, ಮುಂದಿನ ಜನರೇಷನ್ಗೆ, ಮುಂದಿನ ಪೀಳಿಗೆಗೆ ಕೆಜಿಎಫ್ ಅಂದ್ರೆ ರಕ್ತ ಅಂತ ಕಾಣಿಸ್ಬಾರ್ದು. ಅದ್ರ ಇರೋ ಇತಿಹಾಸನ ಅದೇ ರಿಮೇನ್ ಆಗ್ಬಿಟ್ಟೆ ಕೆಜಿಎಫ್ ಅಂತ ಇರೋದು. ಇವಾಗ ಸಾಮಾನ್ಯ ಕೆಜಿಎಫ್ ಅಂದ್ರೆ ಏನು, ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ ಇದೆ. ಅವರು ಕೂಡ ಅವರ ಒಂದು ಪೋಸ್ಟರ್ಸ್ಗಳಲ್ಲಿ ಕೆ ಫಾರ್ ಕೋಲಾರ್, ಜಿ ಫಾರ್ ಗೋಲ್ಡ್, ಎಫ್ ಫಾರ್ ಫೀಲ್ಡ್ ಅಂತಾನೆ ಮಾಡಿದ್ದಾರೆ. ಅದ್ರ ಕೆಳಗಡೆ ಏನ್ ಹೇಳ್ತಾರೆ, ಮುಂಬೈಯಿಂದ ಫ್ರಮ್ ದಿ ಸ್ಟ್ರೀಟ್ಸ್ ಆಫ್ ಮುಂಬೈ ಟು ದಿ ಬ್ಲಡ್ಡಿ ಗೋಲ್ಡ್ ಮೈನ್ಸ್ ಆಫ್ ಕೋಲಾರ್ ಅಂತ ತೋರಿಸ್ತಾರೆ. ಸೊ ಅದು ಎಷ್ಟು ಸಂಜಯಿಸಬಹುದು ಅಂದ್ರೆ ಮುಂದಿನ ಪೀಳಿಗೆಗೆ ನಾವೇನ್ ತೋರಿಸಬಹುದು. ಅದಕ್ಕೆ ಕೆಜಿಎಫ್ ಅನ್ನೋದಕ್ಕೆ ಒಂದು ಇತಿಹಾಸ ಇರೋದನ್ನ ತಿರುಚಕ್ ಹೋಗ್ಬೇಡಿ, ತಿರುಚಿ ತೋರ್ಸಕ್ ಹೋಗ್ಬೇಡಿ. ಅದ್ರಲ್ಲಿ ಯಾವುದೇ ರೀತಿ ರಕ್ತಪಾತ ನಡೆದಿಲ್ಲ. ಅದಕ್ಕೆ ಇದನ್ನ ಗೋಲ್ಡ್ ಮೈನ್ಸ್ ಆಫ್ ಕೋಲಾರ್, ಬ್ಲಡ್ ಗೋಲ್ಡ್ ಮೈನ್ಸ್ ಕೋಲಾರಲ್ಲಿ ಇರೋದೆ ಕೆಜಿಎಫ್. ಸೊ ಅವರ್ ಕಂಟೆನ್ಷನ್ ಏನಂದ್ರೆ ಕೋಲಾರಲ್ಲಿ ರಕ್ತಪಾತ ಆಗಿದೋ ನಮ್ಗೆ ಗೊತ್ತಿಲ್ಲ, ಆದ್ರೆ ಕೆಜಿಎಫ್ ಗೋಲ್ಡ್ ಮೈನಲ್ಲಿ ಯಾವುದೇ ಆದಂಥ ರಕ್ತಪಾತ ಆಗಿಲ್ಲ ಸರ್. ನಾವು ಬ್ಲೈಂಡ್ ಆಗೇನು ಇದು ಫೈಲ್ ಮಾಡಿಲ್ಲ. ಐ ಆಮ್ ಎ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್. 4 ದಿವಸದಿಂದ ಕಂಟಿನ್ಯೂಸ್ ಆಗಿ ರಿಸರ್ಚ್ ಮಾಡಿದ್ವಿ. ವಿಕಿಪೀಡಿಯಾ ಅಂತ ಫೇಮಸ್ ಲೀಡಿಂಗ್ ವೆಬ್ಸೈಟ್ಸ್ನ ಹುಡುಕಿ ಮಾಡಿದ್ವಿ. ಇನ್ನೊಂದು ಘಟನೆ ನಡೆಯುತ್ತೆ, ನೆಹರು ಪ್ಲೆಡ್ಜ್ ಮಾಡ್ತಾರೆ ಗೋಲ್ಡ್ ಫೀಲ್ಡ್ನ. ವರ್ಲ್ಡ್ ಬ್ಯಾಂಕಲ್ಲಿ ಕೇಳ್ತಾರೆ, ನಿಮಗೆ ಅದಂತ ಫೈನಾನ್ಷಿಯಲ್ ಅಸೆಟ್ ಇಲ್ಲ ನಿಮಗೆ, ನಾವು ನಿಮಗೆ ಯಾವುದೇ ರೀತಿ ಅಂತ ಲೋನ್ ಕೊಡಲ್ಲ ಅಂತ. ಅವಾಗ ಏನು ಹೇಳ್ತಾರೆ ಅಂದರೆ ಕೆಜಿಎಫ್ನ ಪ್ಲೆಡ್ಜ್ ಮಾಡಿದಾಗ ಲೋನ್ ಕೊಡ್ತಾರೆ ವರ್ಲ್ಡ್ ಬ್ಯಾಂಕ್. ಸೊ ಅಂಥ ಗ್ರೇಟ್ ಪ್ಲೇಸ್ನ ಬ್ಲಡ್ಡಿ ಗೋಲ್ಡ್ ಮೈನ್ಸ್, ರಕ್ತಪಾತದ ಚಿನ್ನದ ಗಣಿ ಅಂತ ಹೇಳ್ತಾರೆ. ಅದೊಂದೇ ಸರ್ ನಮ್ಮ ಕಂಟೆನ್ಷನ್. ಟೈಟಲ್ ಇವಾಗ ಮುಂದೆ ಹಿಂಗೆ ಅಂದರೆ ಮುಂದೆ ಇನ್ನು ಫ್ಯೂಚರ್ ಒನ್ ಇಯರ್ ಆದ್ಮೇಲೆ ಕೆಜಿಎಫ್ ಅಂದ್ರೆ ಕೆಜಿಎಫ್ ಫಿಲಮ್ ಬಂದಿದ್ದಲ್ಲ, ನೋಡಿದ್ದೀನಲ್ಲ, ಅಲ್ಲೆಲ್ಲ ಇಷ್ಟ ಹೆಂಗೆ ಗೊತ್ತಾಗುತ್ತೆ ಅಂತ. ಸೊ ಅವರ್ ಕಂಟೆನ್ಷನ್ ಇಸ್ ದಟ್, ಅವರ್ ಪ್ರೇಯರ್, ಹಂಬಲ್ ಪ್ರೇಯರ್ಸ್, ಕೆಜಿಎಫ್ ಬದಲು ಯಾವುದಾದ್ರೂ ಟೈಟಲ್ ಮಾಡ್ಕೊಂಡು ಮಾಡಿ ಅಷ್ಟೇ. ರತನ್ ಅಂತ ಹೇಳಿ ಸರ್.
ಇನ್ನು ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈ ಅರ್ಜಿಯನ್ನ ಸಲ್ಲಿಸಿರುವಂತಹ ರತನ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರತನ್ ಅವರೀಗ ನಾಳೆ ಮೂವಿ ರಿಲೀಸ್ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ಕೋರ್ಟ್ಗೆ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಿದ್ರಿ. ನಿಮ್ಮ ಪ್ರಮುಖ ದೂರು ಏನು ಅಂತ ದೂರು ಕೊಟ್ಟಿದ್ದೀರಾ ಇವತ್ತು? ಮೇಡಮ್, KGF ಅಂದ್ರೆ ಕರ್ನಾಟಕ ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ ಮೇಡಮ್. ಅದು 1850 ಇಸ್ವಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಾವು ಇತಿಹಾಸ ನೋಡಿದಾಗ ಗೋಲ್ಡ್ ಫೀಲ್ಡ್ ಅಲ್ಲಿ ಯಾವ್ದೇ ರಕ್ತಪಾತ ನಡೆದಿಲ್ಲ ಮೇಡಮ್. ನಾವು ಇದನ್ನ ಬ್ಲೈಂಡ್ ಆಗಿ ಹೋಗಿ ಏನೋ ಅರ್ಜಿ ಹಾಕ್ಬೇಕು, ಹೆಸರು ಮಾಡ್ಬೇಕು ಅಂತ ಮಾಡ್ತಿಲ್ಲ. ನಾವು ಕೂಡ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಆಗಿರೋದ್ರಿಂದ ಸುಮಾರು 1 ವಾರದಿಂದ ನಾವು ಸತತ ಹಿಸ್ಟ್ರಿ ನೋಡ್ದ ಮೇಡಮ್. ನಾವು ಓದ್ತಾ ಒಳ್ಳೆ ಅಭಿಪ್ರಾಯ ಬಂತು ಹೊರತು KGF ಮೇಲೆ ಯಾವ್ದೇ ಇದೆ ಈ ತರ ರಕ್ತಪಾತ ಮಾಫಿಯಾ ಅಲ್ಲಿ ನಡೆದಿಲ್ಲ ಮೇಡಮ್. ಅಂದ್ರೆ ಈಗ ಸಿನಿಮಾ ರಿಲೀಸ್ ಆಗಿಲ್ಲ, ಸಿನಿಮಾದಲ್ಲಿ ಈ ತರ ಬಿಂಬಿಸಲಾಗಿದೆ ಅನ್ನೋದು ನಿಮ್ಮ ಅನುಮಾನನಾ? ಅನುಮಾನ ಅಂತಲ್ಲ ಮೇಡಮ್, KGF ಅಂದ್ರೆ ನಿಮ್ಗೆ ಏನಂತ ಗೊತ್ತಾಗುತ್ತೆ? ಅಂದ್ರೆ ಟ್ರೇಲರ್ ನೋಡಿದ ನಂತರ ನೀವು ಹೇಳ್ತಾ ಇರೋದು? ಟ್ರೈಲರ್ ಅಲ್ಲ, KGF ಅಂದ್ರೇನೆ ಗೊತ್ತಾಗ್ಬಿಡುತ್ತಲ್ಲ ಮೇಡಮ್, ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ. ಅಲ್ಲ, ಈಗ ನಿಮ್ಗೆ ಸಿನಿಮಾದ ಮೇಲೆ ಇರುವಂತಹ ಅನುಮಾನಗಳು ಏನು ಅಂತ ಹೇಳಿ. ನಮ್ಗೆ ಸಿನಿಮಾ ಮೇಲೆ ಯಾವ್ದೇ ಅನುಮಾನ ಅವ್ರ ಇಮ್ಯಾಜಿನರಿ ಸ್ಟೋರಿ ಏನಾದ್ರು ಮಾಡ್ಕೊಳ್ಳಿ, ಆದ್ರೆ ನಮ್ ಕರ್ನಾಟಕದ ಫೇಮಸ್ ಹಿಸ್ಟಾರಿಕಲ್ ಗೋಲ್ಡ್ ಮೈನ್ ವಿಚ್ ವಾಸ್ ದ ಲಾರ್ಜೆಸ್ಟ್ ಗೋಲ್ಡ್ ಮೈನ್ ನ ಈ ತರ ಮಾಫಿಯಾ ರಕ್ತಪಾತ ಅಂತ ತೋರ್ಸೋದು ತಪ್ಪು ಅನ್ಸುತ್ತೆ ಮೇಡಮ್. ಆದ್ರಿಂದ KGF ಅನ್ನೋ ಟೈಟಲ್ ನ ತೆಗೆದು ಬೇರೆ ಯಾವ್ದಾದ್ರು ಟೈಟಲ್ ಇಟ್ಕೊಂಡು ಅವರು ಚಿತ್ರ ಪ್ರದರ್ಶನ ಮಾಡ್ಲಿ ಮೇಡಮ್. ಅಲ್ಲ, ನೀವು ಸಿನಿಮಾ ನೋಡೋದಕ್ಕಿಂತ ಮುಂಚೆನೆ ಈಗ ನೀವು ದೂರನ್ನ ಕೊಟ್ಟಿದ್ದೀರಾ. ಈಗ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ, ಒಂದ್ ಕಡೆ ಸಾಕಷ್ಟು ಒಳ್ಳೆಯ ಅಭಿಪ್ರಾಯ ಕೂಡ ಈಗ ಬೇರೆ ಕಡೆಯಿಂದ ವಿದೇಶದಿಂದ ಕೂಡ ಬಂದಿರೋದು. ಆದ್ರೆ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಒಂದು ಒಳ್ಳೆಯ ಕನ್ನಡ ಚಿತ್ರರಂಗ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಹೊಸ ಸಾಧನೆಯನ್ನ ದಾಖಲೆಯನ್ನ ಮಾಡ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಈ ರೀತಿ ಮಾಡೋದ್ರ ಹಿಂದೆ ಏನಾದ್ರೂ ಉದ್ದೇಶ ಇದೆಯಾ ಅನ್ನುವಂಥದ್ದು ಎಲ್ರಿಗೂ ಇರುವಂತಹ ಈಗ ಸದ್ಯಕ್ಕಿರುವಂತಹ ಅನುಮಾನ ಅಂತ. ಮೇಡಮ್, ನೀವು KGF ಮೂವಿ ಪೋಸ್ಟರ್ಸ್ ನೋಡ್ತಾ ಇದ್ರೆ ಒಂದು ಪೋಸ್ಟರ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಫ್ರಮ್ ದ ಸ್ಟ್ರೀಟ್ಸ್ ಆಫ್ ಮುಂಬೈ ಟು ದ ಬ್ಲಡಿ ಗೋಲ್ಡ್ ಮೈನ್ಸ್ ಆಫ್ ಕೋಲಾರ್. ಈ ಕ್ಯಾಪ್ಷನ್ ಏನಂತ ಅನ್ಸುತ್ತೆ ಮೇಡಮ್? ಮುಂಬೈಯಿಂದ ರಾಜ್ಯದಿಂದ ಕೋಲಾರಿನ ರಕ್ತದ ಚಿನ್ನದ ಗಣಿ. ಅಲ್ಲಿ ನಿಜವಾಗ್ಲೂ ಚಿನ್ನ, ಅಲ್ಲಿ ರಕ್ತ ಹರಿದಿತ್ತ ಮೈನಲ್ಲಿ? ಅಲ್ಲಿ ನಾವು ಇಷ್ಟು ಹೋದಾಗ ಅಲ್ಲ, ನೀವೇನಾದ್ರೂ ಚಿತ್ರತಂಡದವ್ರ ಜೊತೆ ಮಾತನಾಡಿದ್ದೀರಾ? ಈಗ ಇದರ ಬಗ್ಗೆ ಈ ರೀತಿಯಾದಂತಹ ಸ್ಟೋರಿನೇ ಇಲ್ಲ, ಆದ್ರೆ ನೀವು ಈ ರೀತಿಯಾಗಿ ತೋರಿಸ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಏನಾದ್ರೂ ನೀವು ಅಂದ್ರೆ ಏನು ಗೊತ್ತಿಲ್ಲದೆ ನೇರವಾಗಿ ನೀವೀಗ ದೂರನ್ನ ದಾಖಲಿಸ್ತಿದ್ದೀರಾ ಅಥವಾ ಚಿತ್ರತಂಡದವ್ರ ಜೊತೆ ಮಾತನಾಡಿದ್ದೀರಾ ಇದ್ರ ಬಗ್ಗೆ? ಮೇಡಮ್, ನಾವು ಕೋರ್ಟ್ ಅಲ್ಲಿ ಇದು ಕೇಸ್ ಫೈಲ್ ಮಾಡಿದೀವಿ. ನಾಳೆ ಆರ್ಗ್ಯುಮೆಂಟ್ ಬರುತ್ತೆ, ಆದ್ರೆ ನಾಳೆ ನಾವು ಚಿತ್ರ ನೋಡ್ತೀವಿ. ನಾವು ಚಿತ್ರ ಅಂತ ಕಂಡು ಬಂದಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಸ್ಟೆಪ್ ತಗೊಳ್ತೀವಿ. ಅಂದ್ರೆ ಈಗ ಚಿತ್ರ ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ನೀವು ಹಾಕಿರೋದಲ್ವಾ? ಯಾಕಂದ್ರೆ ನಾಳೆ ರಿಲೀಸ್ ಆಗ್ತಾ ಇದೆ, ಈಗ ನೀವು ಟೈಟಲ್ ಚೇಂಜ್ ಮಾಡಿ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ಅನುಮಾನಗಳು ಕೂಡ ಬರ್ತಾ ಇದೆ. ಯಾಕಂದ್ರೆ ಇಷ್ಟು ದಿನ ಏನ್ ಮಾಡಿದ್ರು ಹಾಗಾದ್ರೆ, ಅಥವಾ ಈಗ ಏನಕ್ಕೆ ಚಿತ್ರ ವರ್ಲ್ಡ್ ವೈಡ್ ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ಈಗ ಏನಾಗ್ತಾ ಇದೆ, ಏನ್ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ಇದೆ ಅಂತ ಹೇಳಿ. ಮೇಡಮ್, ಒಂದು ಕೇಸ್ ಹಾಕ್ಬೇಕಾದ್ರೆ ಬ್ಲೈಂಡ್ ಆಗಂತೂ ಹಾಕಕ್ಕಾಗಲ್ಲ. ನಾವು ರಿಸರ್ಚ್ ಮಾಡ್ಬೇಕಾಗುತ್ತೆ. ಒಬ್ರು ಮೇಲೆ ಒಂದು ಫಿಲಂ ಮೇಲೆ ನಾವು ಇವಾಗ KGF ಮೇಲೆ ಆರೋಪ ಮಾಡ್ತಾ ಇದೀವಿ ಅಂದ್ರೆ ಆ ಟೈಟಲ್ ಮೇಲೆ ನಾನು ಏನೋ ನ್ಯೂಸ್ ಅಲ್ಲಿ ಬರ್ತೀನಿ ಅಂದ್ರೆ ಒಂದು ಸಬ್ ಟೈಟಲ್ ಮೇಲೆ ನಿಮ್ಗೆ ಇರುವಂತಹದ್ದು ಈಗ ದೂರ ಅಂದ್ರೆ ಆ ಒಂದು ಟೈಟಲ್ ಅಲ್ಲಿ ಏನಿದೆ ಆ ಟೈಟಲ್ ಮೇಲೆ ಇರುವಂತಹ ಒಂದು ದೂರ್ ಕೊಟ್ಟಿರೋದ ನೀವು ಹೇಗೆ? ನೀವ್ ಹೇಳಿದ ಪ್ರಕಾರ ಇದು ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ. ಗೂಗಲ್ ಅನ್ನೋ ವೆಬ್ಸೈಟ್ ಅಲ್ಲಿ ಒಂದು ಪೋಸ್ಟರ್ ಹೋದ್ರೆ ಅದು ವರ್ಲ್ಡ್ ವೈಡ್ ನೋಡ್ತಾರಲ್ಲ, ಅವಾಗ ನೋಡಿದಾಗ ಬ್ಲಡಿ ಗೋಲ್ಡ್ ಏನಂತ ಮೆಸೇಜ್ ಹೋಗುತ್ತೆ ಮೇಡಮ್? KGF ಅನ್ನೋ ಟೈಟಲ್ ಅಷ್ಟು ಅಟ್ರಾಕ್ಟಿವ್ ಆಗಿದೆ. ಕೋಲಾರ್ ಗೋಲ್ಡ್ ಫೀಲ್ಡ್ ಎಲ್ಲರೂ ಒಂದ್ಸಲಿ KGF ತುಂಬಾ ಚೆನ್ನಾಗಿದೆ ಟೈಟಲ್. ಹಾಗಾಗಿ ನಾಳೆ ಸಿನಿಮಾ ನೋಡಿದ್ಮೇಲೆ ಮತ್ತೆ ನೀವೀಗ ವಾಪಸ್ ತೆಗೆದುಕೊಳ್ಬೇಕೋ ಬೇಡವೋ ಅನ್ನೋದನ್ನ ಕೂಡ ನಿರ್ಧಾರ ಮಾಡ್ತೀರಿ ಅಂತ. ಥ್ಯಾಂಕ್ ಯು ರತನ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.